ಎಲ್ಲ ಸ್ನೇಹಿತರೆ, ಬ್ರಿಡ್ಜ್ ಕೋರ್ಸ್ ವಿಚಾರವಾಗಿ ಈ ಒಂದು ಮಿಸ್ಟೇಕನ್ನ ಯಾರೂ ಮಾಡಬಾರ್ದು. ಇದು ತುಂಬಾ ಇಂಪಾರ್ಟೆಂಟ್ ಆಗಿದೆ. ಯಾರು ಕನ್‌ಫ್ಯೂಸ್ ಮಾಡ್ಕೊಂಡು ಈ ಮಿಸ್ಟೇಕ್ ಮಾಡಬೇಡಿ. ಹಾಗಿದ್ರೆ ಆ ಮಿಸ್ಟೇಕ್ ಏನು ಅನ್ನೋದನ್ನ ನನ್ನ ಈ ಒಂದು ವಿಡಿಯೋನಲ್ಲಿ ನಾನು ಹೇಳ್ತಾ ಇದ್ದೀನಿ. ಗಮನ ಇಟ್ಟು ನೋಡಿ. ಲಾಸ್ಟ್ ವಿಡಿಯೋನಲ್ಲಿ ನಾನು ಹೇಗೆ ಪ್ರೀ ಟೆಸ್ಟ್ ಎಂಟ್ರಿ ಮಾಡೋದು ಅಂತ ನಿಮ್ಗೆ ಹೇಳ್ಕೊಟ್ಟಿದ್ದೆ. ಸೊ ನೀವೆಲ್ಲರೂ ಅದೇ ರೀತಿ ಮಾಡಿದಿರಿ. ಈಗ ಒಂದು ಮಿಸ್ಟೇಕ್, ಒಂದು ಕನ್ಫ್ಯೂಷನ್ ಏನಾಗಿದೆ ಅಂತ ಹೇಳಿದ್ರೆ, ಪೋಸ್ಟ್ ಟೆಸ್ಟ್ ಅನ್ನ ನಾವು ಎಲ್ಲಿ ಎಂಟ್ರಿ ಮಾಡಬೇಕು? ಡಿಪಾರ್ಟ್ಮೆಂಟ್ ಇಂದ ಪದೇ ಪದೇ ಬರ್ತಾ ಇದೆ ನಮ್ಗೆ 26 ಒಳಗಡೆ ಎಲ್ಲ ಕಂಪ್ಲೀಟ್ ಆಗ್ಬೇಕು ಅಂತ ಹೇಳಿ. ಸೊ ಪ್ರೀ ಟೆಸ್ಟ್ ಮಾಡಿದ್ಮೇಲೆ ನಮಗ್ ಗೊತ್ತಿದೆ ಇಲ್ಲಿ ನಾವು ಫೈನಲ್ ಸೇವ್ ಮಾಡಿಲ್ಲ. ಸೊ ಬರೀ ಸೇವ್ ಮಾಡಿರೋದ್ರಿಂದ ನನಗೆ ಎಡಿಟ್ಗೆ ಇನ್ನೂ ಸಹ ಇಲ್ಲಿ ಆಪ್ಷನ್ ಇದೆ. ಸೊ ಯೂಶಲಿ ಎಲ್ರು ಅನ್ಕೊಂಡಿರೋದು ಏನು ಅಂತಂದ್ರೆ, ಈಗ ಅಟ್ ಪ್ರೆಸೆಂಟ್ ಪ್ರೀ ಟೆಸ್ಟ್ ಏನ್ ಮಾಡಿದೀವಿ ಅಲ್ಲಿ ಸಪೋಸ್ ಇದು ಯಾವುದೋ ಒಂದು ಮಗು ನನಗೆ ಬಿ ಬಂದಿದೆ. ಸೊ ಅದನ್ನ ನಾನು ಅವನೀಗ ಎ ತಗೊಂಡಿದ್ದಾನೆ ಸಾಫಲ್ಯದಲ್ಲಿ, ಅಂದ್ರೆ ಪೋಸ್ಟ್ ಟೆಸ್ಟ್ ಅಲ್ಲಿ ಅಂತ ಹೇಳಿದ್ರೆ ಅದನ್ನೇ ಎಡಿಟ್ ಮಾಡ್ಬೇಕು. ನೋಡಿ, ಈಗ ಅದನ್ನ ಎಡಿಟ್ ಮಾಡಿದ್ರೆ ನನಗೆ ಎ ಅಂತ ಬರ್ತಾ ಇದೆ. ಸೊ ಈ ರೀತಿ ಮಾಡ್ಬೇಕು ಅಂತ ಅನ್ಕೊಂಡಿದೀರಾ ಕೆಲವರು, ಬಟ್ ಅದು ತಪ್ಪು. ಪ್ರೀ ಟೆಸ್ಟ್ ಒಂದ್ಸಲಿ ಆ ಪ್ರೀ ಟೆಸ್ಟ್ ಫಾರ್ಮ್ ನಲ್ಲಿ ನಾವು ಎಂಟ್ರಿ ಮಾಡಿದ್ಮೇಲೆ ಪೋಸ್ಟ್ ಟೆಸ್ಟ್ ಡಾಟಾನ ಈ ಫಾರ್ಮ್ ನಲ್ಲಿ ಹಾಕೋದು ತಪ್ಪು. ಅದು ಹಾಕಬಾರ್ದು ನಾವು. ಯಾಕೆ ಅಂದ್ರೆ ನಾವು ಆ ರೀತಿ ಎಡಿಟ್ ಮಾಡ್ಬಿಟ್ರೆ ಇಲ್ಲಿ ಎಲ್ಲವನ್ನು ಬಿ ಬಂದಿರೋದೆಲ್ಲ ಪೋಸ್ಟ್ ಟೆಸ್ಟ್ ಅಲ್ಲಿ ಕೆಲವ್ರಿಗೆ ಎ ಬಂದಿರುತ್ತೆ, ನೆಕ್ಸ್ಟ್ ಇಂಪ್ರೂವ್ಮೆಂಟ್ ಆಗಿರ್ತಾರೆ. ಸೊ ಆಗ ನಾವು ಈ ಬಿನೆಲ್ಲ ಎ ಅಂತ ಅಪ್ಗ್ರೇಡ್ ಮಾಡಿದ್ರಾದ್ರೆ ಮಾಡಿದ ನಂತರ ನಾವು ನೆಕ್ಸ್ಟ್ ಫೈನಲ್ ಸೇವ್ ಅಂತ ಕೊಟ್ಟಾಗ ಫ್ರೀಸ್ ಆಗ್ಬಿಡುತ್ತೆ ಡಾಟಾ. ಸೊ ಒನ್ಸ್ ಅದು ಫ್ರೀಸ್ ಆಯ್ತು ಅಂದ್ರೆ ಪೋಸ್ಟ್ ಟೆಸ್ಟ್ ಡಾಟಾ ಉಳ್ಕೊಳ್ಳುತ್ತೆ, ಪ್ರೀ ಟೆಸ್ಟ್ ಡಾಟಾ ಹೊರಟೋಗುತ್ತೆ. ಸೊ 5B ಜನರೇಟ್ ಆಗ್ಬೇಕಾದ್ರೆ ನಮ್ಗೆ ಪ್ರೀ ಟೆಸ್ಟ್ ಮತ್ತೆ ಪೋಸ್ಟ್ ಟೆಸ್ಟ್ ಎರಡೂ ಡಾಟಾ ಇರಬೇಕು. ಹಾಗಾಗಿ ಈಗ ಏನು ಪ್ರೀ ಟೆಸ್ಟ್ ನಮ್ಗೆ ಕಾಲಮ್ ಏನಿತ್ತು ಅದರಲ್ಲಿ ಬರೀ ಪ್ರೀ ಟೆಸ್ಟ್ ಮಾತ್ರ ಎಂಟ್ರಿ ಮಾಡಬೇಕು. ಪೋಸ್ಟ್ ಟೆಸ್ಟ್ ಅನ್ನ ಇದರಲ್ಲಿ ಎಂಟ್ರಿ ಮಾಡಬಾರ್ದು. ಸೊ ಎಲ್ಲಾ ಪ್ರೀ ಟೆಸ್ಟ್ ನಾನು ಎಲ್ಲಾ ಮಕ್ಕಳದು ಎಂಟ್ರಿ ಮಾಡದ್ಮೇಲೆ ಈಗ ಆಗಿದೆ. ಸೊ ಫಸ್ಟ್ ನಾನು ಸೇವ್ ಕೊಡ್ತೀನಿ. ನೋಡಿ, ಸೇವ್ ಕೊಟ್ಟಾಗ ಈ ತರ ಬರುತ್ತೆ. ಆರ್ ಯು ಶ್ಯೂರ್ ಯು ವಾಂಟ್ ಟು ಸೇವ್ ದ ಬ್ರಿಡ್ಜ್ ಕೋರ್ಸ್ ಡಾಟಾ? ಎಸ್ ಅಂತ ಕೊಡ್ತಾ ಇದ್ದೀನಿ. ಇಲ್ಲಿ ಗ್ರೀನ್ ಕಲರ್ ಟಿಕ್ ಮಾರ್ಕ್ ಬಂದಿದೆ, ಸೇವ್ಡ್ ಅಂತ ಹೇಳಿ. ಸೊ ಇದು ಸೇವ್ ಆಗಿದೆ. ಅಂದ್ರೆ ನಾನೀಗ ಸಿಸ್ಟಮ್ ನ ಕ್ಲೋಸ್ ಮಾಡಿ ಮತ್ತೆ ನಾನು ಲಾಗಿನ್ ಆಗಿ ನೋಡಿದಾಗ ನಾನು ಈ ಪ್ರೀ ಟೆಸ್ಟ್ ಡಾಟಾ ಏನ್ ಎಂಟ್ರಿ ಮಾಡಿದೀನಿ ಅದು ನನಗೆ ಅವೈಲೇಬಲ್ ಇರುತ್ತೆ. ಬಟ್ ಅಗೇನ್ ಸ್ಟಿಲ್ ನಾನು ಇಲ್ಲಿ ನೋಡಿ ಎಡಿಟ್ ಮಾಡಬಹುದು, ನನಗೆ ಆಪ್ಷನ್ ಇದೆ ಇಲ್ಲಿ. ಈಗ ಬಿ ಬಂದಿರೋದನ್ನ ನಾನು ಚೇಂಜ್ ಮಾಡಿ ತೋರಿಸ್ತೀನಿ ನಿಮ್ಗೆ ಇಲ್ಲೊಂದು ಬೇಕಿದ್ರೆ. ನೋಡಿ, ಇಲ್ಲಿ ಏನ್ ಮಾಡಿದ ತಕ್ಷಣ ಅದು ಕ್ಲಿಕ್ ಆಯ್ತು. ಬಟ್ ನಾನು ಆಗ್ತದೆ ಮಾಡಕ್ ಹೋಗ್ಬಾರ್ದು, ಅದನ್ನ ಹಾಗೆ ಇಟ್ಕೋಬೇಕು. ಈಗ ನಂದು ಪ್ರೀ ಟೆಸ್ಟ್ ಎಲ್ಲ ಕಂಪ್ಲೀಟ್ ಆದ್ಮೇಲೆ ಫೈನಲ್ ಸೇವ್ ಅನ್ನ ಕೊಡೋಣ. ಫೈನಲ್ ಸೇವ್ ಕೊಟ್ಟಾಗ್ಲೂ ಸಹ ಅದೇ ತರ ಕೇಳುತ್ತೆ, ಬ್ರಿಡ್ಜ್ ಕೋರ್ಸ್ ಸೇವ್ಡ್ ಸಕ್ಸಸ್ಫುಲಿ, ಡಾಟಾ ಫೈನಲೈಸ್ಡ್ ಅಂಡ್ ಫ್ರೋಸನ್ ಸಕ್ಸಸ್ಫುಲಿ. ಸೊ ನಾನು ಬ್ರಿಡ್ಜ್ ಕೋರ್ಸ್ ಡಾಟಾ ಎಲ್ಲವನ್ನೂ ಸಹ ಈಗ ಫ್ರೀಸ್ ಮಾಡಿಬಿಟ್ಟಿದ್ದೀನಿ. ಈಗ ಕಾಲಮ್ಸ್ ಯಾವ ರೀತಿ ಅಪಿಯರ್ ಆಗ್ತಾ ಇದೆ ಅನ್ನೋದನ್ನ ನೀವು ನೋಡ್ಬೋದು. ಈಗ ನಾನು ಇದನ್ನ ಎಡಿಟ್ ಮಾಡ್ಲಿಕ್ಕೆ ಹೋದ್ರೆ ಯಾವುದು ಎಡಿಟ್ ಆಗೋದಿಲ್ಲ. ಸೊ ಈಗ ನನಗೆ ಫ್ರೀಸ್ ಆಗಿದೆ ಇದು. ಈಗ ಪೋಸ್ಟ್ ಟೆಸ್ಟ್ ಅನ್ನ ನಾನು ಈ ಫಾರ್ಮ್ ಅಲ್ಲಿ ಫಿಲ್ ಅಪ್ ಮಾಡೋದಕ್ಕಾಗೋದಿಲ್ಲ. ಇದು ಬರೀ ಪ್ರೀ ಟೆಸ್ಟ್ ಮಾತ್ರ. ಪೋಸ್ಟ್ ಟೆಸ್ಟ್ ಗೆ ಕೆಳಗಡೆ ಬರಬೇಕು. ಇಲ್ಲಿ ಪೋಸ್ಟ್ ಟೆಸ್ಟ್ 5B ವ್ಯೂ ಓನ್ಲಿ ಅಂತ ಇದೆ. ಇಲ್ಲಿ ನಾನು ಕ್ಲಿಕ್ ಮಾಡಿದ್ರೆ ನೋಡಿ, ಅದಿನ್ನೂ ನಮ್ಗೆ ಆಪ್ಷನ್ ಕೊಟ್ಟಿಲ್ಲ ಎಂಟ್ರಿ ಮಾಡೋದಕ್ಕೆ. ಬೇಕಾದ್ರೆ ನೋಡಿ, ಇಲ್ಲ ನನಗೆ ಏನ್ ಬರ್ತಾ ಇದೆ ಅಂದ್ರೆ ಇಲ್ಲಿ ನೀವು ನೋಡಬಹುದು, ನನಗೆ ಪ್ರೀ ಟೆಸ್ಟ್ಗೆ 48 ಸ್ಟೂಡೆಂಟ್ಸ್ ಇದ್ರು. 48 ಸ್ಟೂಡೆಂಟ್ಸ್ ಡಾಟಾನ ನಾನು ಹಾಕಿದ್ದೀನಿ. ಪೋಸ್ಟ್ ಟೆಸ್ಟ್ ರೆಕಾರ್ಡ್ ತಗೊಂಡಾಗ ಅಲ್ಲಿ ನನಗೆ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಇರೋದು ಬರೀ 29. ಸೊ ಇನ್ನು ಉಳಿದ ಮಕ್ಕಳು ಅಂದ್ರೆ ಯಾರೆಲ್ಲ ನಮ್ಗೆ ಪ್ರೀ ಟೆಸ್ಟ್ ಅಲ್ಲಿ ಆಲ್ರೆಡಿ ಎ ಗ್ರೇಡ್ ಬಂದ್ಬಿಟ್ಟಿದ್ದಾರೆ ಅವ್ರನ್ನ ಸಿಸ್ಟಮೇ ಆಟೋಮ್ಯಾಟಿಕ್ ಆಗಿ ಎಕ್ಸೆಪ್ಟ್ ಮಾಡ್ಬಿಡುತ್ತೆ. ಅವ್ರನ್ನ ಬಿಟ್ಟು ಯಾರು ಉಳ್ಕೊಂಡಿದ್ದಾರೆ ಅವ್ರನ್ನ ಮಾತ್ರ ನಮ್ಗೆ ಪೋಸ್ಟ್ ಟೆಸ್ಟ್ಗೆ ತೋರಿಸ್ತಾ ಇದೆ. ಸೊ ಇವ್ರನ್ನ ನಾವು ಫಾಲೋ ಅಪ್ ಮಾಡ್ತಾ ಹೋಗ್ಬೇಕು. ಇಲ್ಲಿ ನೋಡಿದ್ರೆ ಇದು ಸಹ ಫ್ರೀಸ್ ಆಗಿರೋ ಹಾಗೆ ಕಾಣಿಸುತ್ತೆ. ಬಟ್ ಇದೇನಂದ್ರೆ ಅಲ್ಲಿಂದ ಡಾಟಾ ಫೆಚ್ ಮಾಡಿರೋದು ಪ್ರೀ ಟೆಸ್ಟ್ ಇಂದ. ನೆಕ್ಸ್ಟ್ ಪೋಸ್ಟ್ ಟೆಸ್ಟ್ಗೆ ಅವರು ಆಪ್ಷನ್ ಕೊಟ್ಟಾಗ ನಮ್ಗೆ ನೋಡ್ಲಿಕ್ಕೆ ಎಡಿಟ್ ಮಾಡೋದಕ್ಕೆ, ಆಗ ನಾವು ಇಲ್ಲಿ ಈ ಪೋಸ್ಟ್ ಟೆಸ್ಟ್ ನಲ್ಲಿ ನಾವು ಅದನ್ನ ಎಡಿಟ್ ಮಾಡಬೇಕು. ಈಗ ನಾವು ಅದನ್ನ ಎಡಿಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾರು ಕನ್ಫ್ಯೂಸ್ ಮಾಡ್ಕೊಂಡು ಪ್ರೀ ಟೆಸ್ಟ್ ಕಾಲಮ್ ಅಲ್ಲಿ ಇದನ್ನ ಎಡಿಟ್ ಮಾಡಕ್ ಹೋಗ್ಬೇಡಿ. ನೋಡಿ, ಇಲ್ಲಿ ಕೆಳಗಡೆ ಅದಕ್ಕೆ ಅಂತಾನೆ ಸಪರೇಟ್ ಕಾಲಮ್ಸ್ ಅನ್ನ ಕೊಟ್ಟಿದ್ದಾರೆ, ಒಂದೊಂದು ಪ್ಲೇಸ್ ಗಳನ್ನ. ಪೋಸ್ಟ್ ಟೆಸ್ಟ್, ಸೆಪ್ಟೆಂಬರ್, ಡಿಸೆಂಬರ್ ಈ ರೀತಿ ಎಲ್ಲ. ಸೊ ಈಗ ನಾವು ಮಾಡ್ಬೇಕಿರೋದು ಜಸ್ಟ್ ಪ್ರೀ ಟೆಸ್ಟ್ ಮಾತ್ರ ಎಂಟ್ರಿ ಮಾಡಬೇಕು. ಆ ಫಾರ್ಮ್ ಅಲ್ಲಿ ಪೋಸ್ಟ್ ಟೆಸ್ಟ್ ಅನ್ನ ಎಡಿಟ್ ಮಾಡಕ್ ಹೋಗ್ಬೇಡಿ. ಮಾಡಿದ್ರೆ ನಮ್ಮ ಪ್ರೀ ಟೆಸ್ಟ್ ಡಾಟಾ ಎಲ್ಲ ಹೋಗ್ಬಿಡುತ್ತೆ.
ಮತ್ತೆ ಅದು ಫ್ರೀಸ್ ಆದ್ಮೇಲೆ ನಾವು ಅದನ್ನ ಮತ್ತೆ ಹೊಸದಾಗಿ ನಾನು ಮಾಡ್ಕೊಳ್ತೀನಿ ಅಂದ್ರೂ ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಪ್ರೀ ಟೆಸ್ಟ್ ಮಾತ್ರ ಎಂಟ್ರಿ ಮಾಡಿ. ಪೋಸ್ಟ್ ಟೆಸ್ಟ್ ನ ಅಷ್ಟರೊಳಗೆ ಕೊಡ್ತಾರೆ. ಯೂಶಲಿ ಅವತ್ತೆಲ್ಲ ಇಲ್ಲಿ ಡೇಟ್ ಡಿಸ್ಪ್ಲೇ ಆಗ್ತಾ ಇತ್ತು. ಈಗ ಡೇಟ್ ಡಿಸ್ಪ್ಲೇ ಆಗ್ತಾ ಇಲ್ಲ. ಅಂದ್ರೆ ಅವರು ಡೇಟ್ ನ ಇನ್ನು ಮುಂದೆನೆ ಚೇಂಜ್ ಮಾಡ್ತಾ ಇದ್ದಾರೆ ಅಂತ ಅನ್ಕೊಳ್ತೀನಿ. ಅಂದ್ರೆ ನಮ್ಗೇನು ಅವರು ಡೆಡ್ ಲೈನ್ ಕೊಟ್ಟಿದ್ದಾರೆ ಸಾಫಲ್ಯಕ್ಕೆ. ಆ ಡೇಟ್ ಸಾಫಲ್ಯಕ್ಕೆ ಅವರು ಏನು ಡೇಟ್ ಕೊಟ್ಟಿರ್ತಾರೆ, ಈಗ ಡಿಪಾರ್ಟ್ಮೆಂಟ್ ಇಂದ ಏನ್ ಡೆಡ್ ಲೈನ್ ಕೊಡ್ತಾರೆ, ಅದಕ್ಕಿಂತ ಮುಂಚೆನೆ ನಾವು ಎಂಟ್ರಿ ಮಾಡ್ಲಿಕ್ಕೆ ಅವಕಾಶ ಆಗೋ ಹಾಗೆ ಅವರು ಮೋಸ್ಟ್ಲಿ ಅದನ್ನ ಬಿಡ್ತಾರೆ. ಏನೇ ಆಗ್ಲಿ ಅವರು ಪೋಸ್ಟ್ ಟೆಸ್ಟ್ ಪೋರ್ಟಲ್ ಆ ಫಾರಂ ನ ಯಾವಾಗ ಓಪನ್ ಮಾಡ್ತಾರೆ ಆಗಷ್ಟೇ ನಾವು ಪೋಸ್ಟ್ ಟೆಸ್ಟ್ ಅನ್ನ ಫಿಲ್ಅಪ್ ಮಾಡ್ಬೇಕಾಗತ್ತೆ. ಅದಕ್ ಮುಂಚೆ ನಾವು ಅದನ್ನ ಮಾಡ್ಲಿಕ್ಕೆ ಅವಕಾಶ ಇಲ್ಲ. ದಯವಿಟ್ಟು ಪ್ರೀ ಟೆಸ್ಟ್ ಫಾರ್ಮ್ ನಲ್ಲಿ ಯಾರು ಪೋಸ್ಟ್ ಟೆಸ್ಟ್ ಅನ್ನ ಅಪ್ಡೇಟ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಅದು ಬರೀ ಪ್ರೀ ಟೆಸ್ಟಿಗೆ ಮಾತ್ರ. ಹಾಗಾಗಿ ಇದೊಂದು ಅವೇರ್ನೆಸ್ ವಿಡಿಯೋ ಮಾಡ್ಬೇಕಿತ್ತು, ಮಾಡಿದೀನಿ. ನೆಕ್ಸ್ಟ್ ವಿಡಿಯೋನಲ್ಲಿ ನಾನು ಪೋಸ್ಟ್ ಟೆಸ್ಟ್ ಅನ್ನ ಹೇಗೆ ಎಂಟ್ರಿ ಮಾಡೋದು ಅನ್ನೋದನ್ನ ಮತ್ತೊಂದು ವಿಡಿಯೋನಲ್ಲಿ ತೋರಿಸ್ಕೊಡ್ತೀನಿ. ಸೊ ಅಲ್ಲಿವರೆಗೂ ಈ ವಿಡಿಯೋವನ್ನ ನೋಡ್ತಾ ಇರಿ.